ಗೌಡ ಈ ಒಂದು 7-8 ತಲೆಬುರುಡೆಗಳನ್ನು ಮುಂದೆ ಮೂಳೆಗಳನ್ನು ಅಸ್ಥಿಪಂಜರಗಳಲ್ಲಿ ತೋರಿಸಿದಾನೆ. ಅವು ಎಲ್ಲಿಯೂ ಯಾರು ಏನು ಎಂತು ಇವತ್ತಿದು ಉತ್ತರ ಹೊಡಬೇಕಾಗಿದೆ. ಇವತ್ತು ಅಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಜೊತೆಗೆ ಪೊಲೀಸರು ಸಹಿತ ಕೊಡಬೇಕಾಗಿದೆ. ಹೆಂಗಪ್ಪ ಇಷ್ಟು ಜನಗಳು ಬಂದು ಇಲ್ಲೇ ಇಲ್ಲಿದ್ದಂಥವ್ರು ನೀವೇನು ಮಾಡ್ತಾಯಿದ್ರಿ? 470 ಜನಗಳು ಬಿದ್ದು ಹೋಗ್ಯಾವ, ನಿಮ್ದೇನು ಕೆಲಸ? ಆ ಟೈಮ್ದಾಗ ಏನು ಮಾಡಿದ್ರಿ? ಯಾವ ವರ್ಷ ಏನದಾವ ತೆಗೆದು ಇವತ್ತು ಕೇಳಿಕಿಸಿದ್ದಾರೆ SIT ಅವರು. ಅಂದ್ರೆ SIT ನಿಧಾನಕ್ಕೆ ಇದರ ಮೂಲ ಇಲ್ಲದಲ್ಲಿ ಹೋಗ್ತಾ ಇದ್ದಾರೆ. ಹೀಗಾಗಿ ಇದು ಸರಳವಾಗಿ ಮುಗಿಯುವಂಥದ್ದಲ್ಲ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾಯಿದೆ. ಯಾಕೆಂದ್ರಲ್ಲಿ ಆಸಕ್ತಿ ಸ್ವತಃ ಏನಪ್ಪ ಅಂದರೆ ಈ ನ್ಯಾಯ ಒದಗಿಸ್ಬೇಕಂತೇಳಿ ಸಿದ್ದರಾಮಯ್ಯವರು ಕಾಳಜಿ ತೊಗೊಂಡ್ರು ಅಂತ ಅನಿಸ್ತದೆ. ಅವರೊಬ್ಬರು ಬಿಟ್ಟರೆ ಉಳಿದವರಲ್ಲಿ ಯಾರಲ್ಲೂ ಯಾವ ರಾಜಕಾರಣಿಯಲ್ಲೂ ಇದು SIT ಸತ್ಯ ಹೊರಗೆ ಬರಲಿ, ತಪ್ಪಿತಸ್ಥ ಶಿಕ್ಷೆ ಆಗಲಿ ಅನ್ನೋದು ಐತೆ ಅಂತ ಅನಿಸೋದಿಲ್ಲ. ಹಾಗಾದರೆ ಸಿದ್ದರಾಮಯ್ಯರದನ್ನು ಈ ಒಂದು ಪಕ್ಕಾ ನ್ಯಾಯ ಹುಡುಕಿಕೊಡ್ರಿ ಅಂತ ಹೇಳ್ತಾರಂತ ನಾವು ಅನ್ನೋದಿಲ್ಲ. ಯಾಕಂದರೆ ಅವರು SIT ಮೇಲೆ ಹಾಕಿಬಿಡೋರು ಅವರು. ಯಾಕಂದ್ರೆ ಅವ್ರಿಗೂ ಗೊತ್ತದ ರಾಜಕೀಯ ಮಾಡೋರು ತಮ್ಮೆಲ್ಲ ಅದು ಆರೋಪ ತೊಗೊಂಡು ಉಳಿದವ್ರ ಕಡೆ ಟೀಕೆ ಮಾಡ್ಕಿದ್ರು. SIT ಏನು ಹೇಳ್ತದೆ ಅದಾಗಲಿ ಅಂತೇಳಿ SITಗೆ ಫುಲ್ ಫ್ರೀಡಮ್ ಕೊಟ್ಟರು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವೆಲ್ಲ ಇಲ್ಲಾಂದ್ರೆ ಇಷ್ಟೊಂದು ಮುಚ್ಚಿಬಿಡೋದು ವಿಚಾರದಲ್ಲಿದ್ದರು. ಪರಮೇಶ್ವರ್ ಅವರು ಆಗಿರ್ಬೋದು, DK ಶಿವಕುಮಾರ್ ಅವರು ಆಗಿರ್ಬೋದು, ಮುಗಿಸಿಬಿಡೋಣ ಅಂತೇಳಿ ಹಲವಾರು ವರ್ಷ ನೋಡ್ಕೊಂಡು ಬಂದಿದ್ರು. ಇದೆಲ್ಲ ಇದು ಒಬ್ಬೊಬ್ಬರೊಬ್ಬರು ಕರಿತಾ ಇದ್ದಾರೆ. ಆ ಸಮಯದಲ್ಲಿ ಯಾರಲ್ಲಿದ್ದರು, ಏನು ಮಾಡಿದರು, ನಿಮ್ಮ ಕಡೆ ಕಾಲದಲ್ಲಿ ಎಷ್ಟು ಹೋದವು, ಅವೆಲ್ಲೇ ಹೋಗಿದ್ರಿ, ಏನು ತೋರಿಸಲಿ ಅಂತ ಬೆನ್ನತ್ತಿದ್ದಾರೆ. ಹೀಗಾಗಿ ಸತ್ಯದತ್ತ SIT ನಿಶ್ಚಿತವಾಗಿ ಸಾಗ್ತಾಯಿದೆ. ಮತ್ತು ಸುಲಭವಾಗಿ ಇದು ವಾರ 2 ವಾರ ತಿಂಗಳಲ್ಲಿ ಮುಗಿಯುವಂಥದ್ದಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಮತ್ತು ಈಗಾಗಲೇ ಇದಕ್ಕೆ ಬೆನ್ನೆಲುಬಾಗಿ ವಕೀಲರು ನಿಲ್ತಾ ಇದ್ದಾರೆ. ತಿಮ್ರೋಡಿ ಅವರಂತೂ ನಿಂತ ಬಿಟ್ಟಿದ್ದಾರೆ.